ರಂಗಪ್ರಸಾದ್ ಅವರು ಹಾಗೆ ಸುಜಾತ ಪರಿಚಿತರಾಗಿದ್ದು ಹೇಗೆ? ಯಾವ ವರ್ಷದಲ್ಲಿ ಈ ಸಂಪರ್ಕ ಬೆಳೀತು? ಅದಾದ ನಂತರದಲ್ಲಿ ಎಷ್ಟು ವರ್ಷಗಳ ಕಾಲ ಜೊತೆಯಲ್ಲಿದ್ರು? ಈ ಪ್ರಶ್ನೆಗೂ ಕೂಡ ಸುಜಾತ ಭಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ರಂಗಪ್ರಸಾದ್ ಅವರ ಪರಿಚಯ ಆಗಿದ್ದು ಹೇಗೆ ಅನ್ನೋದರ ಬಗ್ಗೆ ಕೂಡ ಸುಜಾತ ಭಟ್ ಮಾತನಾಡಿದ್ದಾರೆ. ಸ್ನೇಹಿತರೊಬ್ಬರಿಗೆ ಕ್ಯಾನ್ಸರ್ ಔಷಧ ಕೊಡಿಸೋ ಸಂದರ್ಭದಲ್ಲಿ ಪರಿಚಯ ಆಗಿದ್ದು ಅಂತ ಹೇಳಿ ಸುಜಾತ ಭಟ್ ತಿಳಿಸಿದ್ದಾರೆ. ಕ್ಯಾನ್ಸರ್ ಔಷಧಿ ಕೊಡಿಸೋಕೆ ಹೋದಾಗ ರಂಗಪ್ರಸಾದ್ ಅವರ ಪರಿಚಯ ಆಯಿತು, ಪರಿಚಯ ಸ್ನೇಹವಾಯಿತು, ಸ್ನೇಹ ಲಿವ್ ಆಗಿ ಪರಿವರ್ತನೆ ಆಯಿತು ಅಂತ ಸುಜಾತ ಭಟ್ ಅವರೇ ಹೇಳಿಕೆ ನೀಡಿದ್ದಾರೆ. ಎಂಜಿನಿಯರ್ ಆಗಿದ್ದ ರಂಗಪ್ರಸಾದ್ ಅವರು ಅವ್ರ ಪತ್ನಿ ತೀರ್ ಹೋದ ಬಗ್ಗೆ ಕೂಡ ಸುಜಾತ ಭಟ್ ಅವ್ರ ಹತ್ರ ಹೇಳ್ಕೊಂಡಿದ್ರಂತೆ. ಬೆಂಗಳೂರಿನಲ್ಲಿ ಕೆಲಸ ಮಾಡುವಾಗ ರಂಗಪ್ರಸಾದ್ ಅವರು ಸಂಪರ್ಕದಲ್ಲಿದ್ರು ಅಂತ ಹೇಳಿ ರಂಗಪ್ರಸಾದ್ ಅವರ ಪರಿಚಯದ ಬಗ್ಗೆ ಸುಜಾತ ಭಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಂಗಪ್ರಸಾದ್ ಅವರು ಹಾಗೆ ಸುಜಾತ ಪರಿಚಿತರಾಗಿದ್ದು ಹೇಗೆ? ಯಾವ ವರ್ಷದಲ್ಲಿ ಈ ಸಂಪರ್ಕ ಬೆಳೀತು? ಅದಾದ ನಂತರದಲ್ಲಿ ಎಷ್ಟು ವರ್ಷಗಳ ಕಾಲ ಜೊತೆಯಲ್ಲಿದ್ರು? ಈ ಪ್ರಶ್ನೆಗೂ ಕೂಡ ಸುಜಾತ ಭಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ರಂಗಪ್ರಸಾದ್ ಅವರ ಪರಿಚಯ ಆಗಿದ್ದು ಹೇಗೆ ಅನ್ನೋದರ ಬಗ್ಗೆ ಕೂಡ ಸುಜಾತ ಭಟ್ ಮಾತನಾಡಿದ್ದಾರೆ. ಸ್ನೇಹಿತರೊಬ್ಬರಿಗೆ ಕ್ಯಾನ್ಸರ್ ಔಷಧ ಕೊಡಿಸೋ ಸಂದರ್ಭದಲ್ಲಿ ಪರಿಚಯ ಆಗಿದ್ದು ಅಂತ ಹೇಳಿ ಸುಜಾತ ಭಟ್ ತಿಳಿಸಿದ್ದಾರೆ. ಕ್ಯಾನ್ಸರ್ ಔಷಧಿ ಕೊಡಿಸೋಕೆ ಹೋದಾಗ ರಂಗಪ್ರಸಾದ್ ಅವರ ಪರಿಚಯ ಆಯಿತು, ಪರಿಚಯ ಸ್ನೇಹವಾಯಿತು, ಸ್ನೇಹ ಲಿವ್ ಆಗಿ ಪರಿವರ್ತನೆ ಆಯಿತು ಅಂತ ಸುಜಾತ ಭಟ್ ಅವರೇ ಹೇಳಿಕೆ ನೀಡಿದ್ದಾರೆ. ಎಂಜಿನಿಯರ್ ಆಗಿದ್ದ ರಂಗಪ್ರಸಾದ್ ಅವರು ಅವ್ರ ಪತ್ನಿ ತೀರ್ ಹೋದ ಬಗ್ಗೆ ಕೂಡ ಸುಜಾತ ಭಟ್ ಅವ್ರ ಹತ್ರ ಹೇಳ್ಕೊಂಡಿದ್ರಂತೆ. ಬೆಂಗಳೂರಿನಲ್ಲಿ ಕೆಲಸ ಮಾಡುವಾಗ ರಂಗಪ್ರಸಾದ್ ಅವರು ಸಂಪರ್ಕದಲ್ಲಿದ್ರು ಅಂತ ಹೇಳಿ ರಂಗಪ್ರಸಾದ್ ಅವರ ಪರಿಚಯದ ಬಗ್ಗೆ ಸುಜಾತ ಭಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಂಗಪ್ರಸಾದ್ ಅವರು ಹಾಗೆ ಸುಜಾತ ಪರಿಚಿತರಾಗಿದ್ದು ಹೇಗೆ? ಯಾವ ವರ್ಷದಲ್ಲಿ ಈ ಸಂಪರ್ಕ ಬೆಳೀತು? ಅದಾದ ನಂತರದಲ್ಲಿ ಎಷ್ಟು ವರ್ಷಗಳ ಕಾಲ ಜೊತೆಯಲ್ಲಿದ್ರು? ಈ ಪ್ರಶ್ನೆಗೂ ಕೂಡ ಸುಜಾತ ಭಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ರಂಗಪ್ರಸಾದ್ ಅವರ ಪರಿಚಯ ಆಗಿದ್ದು ಹೇಗೆ ಅನ್ನೋದರ ಬಗ್ಗೆ ಕೂಡ ಸುಜಾತ ಭಟ್ ಮಾತನಾಡಿದ್ದಾರೆ. ಸ್ನೇಹಿತರೊಬ್ಬರಿಗೆ ಕ್ಯಾನ್ಸರ್ ಔಷಧ ಕೊಡಿಸೋ ಸಂದರ್ಭದಲ್ಲಿ ಪರಿಚಯ ಆಗಿದ್ದು ಅಂತ ಹೇಳಿ ಸುಜಾತ ಭಟ್ ತಿಳಿಸಿದ್ದಾರೆ. ಕ್ಯಾನ್ಸರ್ ಔಷಧಿ ಕೊಡಿಸೋಕೆ ಹೋದಾಗ ರಂಗಪ್ರಸಾದ್ ಅವರ ಪರಿಚಯ ಆಯಿತು, ಪರಿಚಯ ಸ್ನೇಹವಾಯಿತು, ಸ್ನೇಹ ಲಿವ್ ಆಗಿ ಪರಿವರ್ತನೆ ಆಯಿತು ಅಂತ ಸುಜಾತ ಭಟ್ ಅವರೇ ಹೇಳಿಕೆ ನೀಡಿದ್ದಾರೆ. ಎಂಜಿನಿಯರ್ ಆಗಿದ್ದ ರಂಗಪ್ರಸಾದ್ ಅವರು ಅವ್ರ ಪತ್ನಿ ತೀರ್ ಹೋದ ಬಗ್ಗೆ ಕೂಡ ಸುಜಾತ ಭಟ್ ಅವ್ರ ಹತ್ರ ಹೇಳ್ಕೊಂಡಿದ್ರಂತೆ. ಬೆಂಗಳೂರಿನಲ್ಲಿ ಕೆಲಸ ಮಾಡುವಾಗ ರಂಗಪ್ರಸಾದ್ ಅವರು ಸಂಪರ್ಕದಲ್ಲಿದ್ರು ಅಂತ ಹೇಳಿ ರಂಗಪ್ರಸಾದ್ ಅವರ ಪರಿಚಯದ ಬಗ್ಗೆ ಸುಜಾತ ಭಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಂಗಪ್ರಸಾದ್ ಅವರು ಹಾಗೆ ಸುಜಾತ ಪರಿಚಿತರಾಗಿದ್ದು ಹೇಗೆ? ಯಾವ ವರ್ಷದಲ್ಲಿ ಈ ಸಂಪರ್ಕ ಬೆಳೀತು? ಅದಾದ ನಂತರದಲ್ಲಿ ಎಷ್ಟು ವರ್ಷಗಳ ಕಾಲ ಜೊತೆಯಲ್ಲಿದ್ರು? ಈ ಪ್ರಶ್ನೆಗೂ ಕೂಡ ಸುಜಾತ ಭಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ರಂಗಪ್ರಸಾದ್ ಅವರ ಪರಿಚಯ ಆಗಿದ್ದು ಹೇಗೆ ಅನ್ನೋದರ ಬಗ್ಗೆ ಕೂಡ ಸುಜಾತ ಭಟ್ ಮಾತನಾಡಿದ್ದಾರೆ. ಸ್ನೇಹಿತರೊಬ್ಬರಿಗೆ ಕ್ಯಾನ್ಸರ್ ಔಷಧ ಕೊಡಿಸೋ ಸಂದರ್ಭದಲ್ಲಿ ಪರಿಚಯ ಆಗಿದ್ದು ಅಂತ ಹೇಳಿ ಸುಜಾತ ಭಟ್ ತಿಳಿಸಿದ್ದಾರೆ. ಕ್ಯಾನ್ಸರ್ ಔಷಧಿ ಕೊಡಿಸೋಕೆ ಹೋದಾಗ ರಂಗಪ್ರಸಾದ್ ಅವರ ಪರಿಚಯ ಆಯಿತು, ಪರಿಚಯ ಸ್ನೇಹವಾಯಿತು, ಸ್ನೇಹ ಲಿವ್ ಆಗಿ ಪರಿವರ್ತನೆ ಆಯಿತು ಅಂತ ಸುಜಾತ ಭಟ್ ಅವರೇ ಹೇಳಿಕೆ ನೀಡಿದ್ದಾರೆ. ಎಂಜಿನಿಯರ್ ಆಗಿದ್ದ ರಂಗಪ್ರಸಾದ್ ಅವರು ಅವ್ರ ಪತ್ನಿ ತೀರ್ ಹೋದ ಬಗ್ಗೆ ಕೂಡ ಸುಜಾತ ಭಟ್ ಅವ್ರ ಹತ್ರ ಹೇಳ್ಕೊಂಡಿದ್ರಂತೆ. ಬೆಂಗಳೂರಿನಲ್ಲಿ ಕೆಲಸ ಮಾಡುವಾಗ ರಂಗಪ್ರಸಾದ್ ಅವರು ಸಂಪರ್ಕದಲ್ಲಿದ್ರು ಅಂತ ಹೇಳಿ ರಂಗಪ್ರಸಾದ್ ಅವರ ಪರಿಚಯದ ಬಗ್ಗೆ ಸುಜಾತ ಭಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಂಗಪ್ರಸಾದ್ ಅವರು ಹಾಗೆ ಸುಜಾತ ಪರಿಚಿತರಾಗಿದ್ದು ಹೇಗೆ?
ಯಾವ ವರ್ಷದಲ್ಲಿ ಈ ಸಂಬಂಧ ಸಂಪರ್ಕ ಬೆಳೀತು, ಅದಾದ ನಂತರದಲ್ಲಿ ಎಷ್ಟು ವರ್ಷಗಳ ಕಾಲ ಜೊತೆಯಲ್ಲಿದ್ರು, ಈ ಪ್ರಶ್ನೆಗೂ ಕೂಡ ಸುಜಾತಾ ಭಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ರಂಗಪ್ರಸಾದ್ ಅವರ ಪರಿಚಯ ಆಗಿದ್ದು ಹೇಗೆ ಅನ್ನೋದರ ಬಗ್ಗೆ ಕೂಡ ಸುಜಾತಾ ಭಟ್ ಮಾತನಾಡಿದ್ದಾರೆ. ಸ್ನೇಹಿತರೊಬ್ಬರಿಗೆ ಕ್ಯಾನ್ಸರ್ ಔಷಧ ಕೊಡಿಸೋ ಸಂದರ್ಭದಲ್ಲಿ ಪರಿಚಯ ಆಗಿದ್ದು ಅಂತ ಹೇಳಿ ಸುಜಾತಾ ಭಟ್ ತಿಳಿಸಿದ್ದಾರೆ. ಕ್ಯಾನ್ಸರ್ ಔಷಧಿ ಕೊಡಿಸೋಕೆ ಹೋದಾಗ ರಂಗಪ್ರಸಾದ್ ಅವರ ಪರಿಚಯ ಆಯಿತು, ಪರಿಚಯ ಸ್ನೇಹವಾಯಿತು, ಸ್ನೇಹ ಲಿವಿನ್ ಆಗಿ ಪರಿವರ್ತನೆ ಆಯಿತು ಅಂತ ಸುಜಾತಾ ಭಟ್ ಅವರೇ ಹೇಳಿಕೆ ನೀಡಿದ್ದಾರೆ. ಎಂಜಿನಿಯರ್ ಆಗಿದ್ದ ರಂಗಪ್ರಸಾದ್ ಅವರು ಅವ್ರ ಪತ್ನಿ ತೀರ್ ಹೋದ ಬಗ್ಗೆ ಕೂಡ ಸುಜಾತಾ ಭಟ್ ಅವ್ರ ಹತ್ರ ಹೇಳ್ಕೊಂಡಿದ್ರಂತೆ. ಬೆಂಗಳೂರಿನಲ್ಲಿ ಕೆಲಸ ಮಾಡುವಾಗ ರಂಗಪ್ರಸಾದ್ ಅವರು ಸಂಪರ್ಕದಲ್ಲಿದ್ರು ಅಂತ ಹೇಳಿ ರಂಗಪ್ರಸಾದ್ ಅವರ ಪರಿಚಯದ ಬಗ್ಗೆ ಸುಜಾತಾ ಭಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಂಗಪ್ರಸಾದ್ ಅವರು ಹಾಗೆ ಸುಜಾತಾ ಪರಿಚಿತರಾಗಿದ್ದು ಹೇಗೆ, ಯಾವ ವರ್ಷದಲ್ಲಿ ಈ ಸಂಬಂಧ ಸಂಪರ್ಕ ಬೆಳೀತು, ಅದಾದ ನಂತರದಲ್ಲಿ ಎಷ್ಟು ವರ್ಷಗಳ ಕಾಲ ಜೊತೆಯಲ್ಲಿದ್ರು, ಈ ಪ್ರಶ್ನೆಗೂ ಕೂಡ ಸುಜಾತಾ ಭಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ರಂಗಪ್ರಸಾದ್ ಅವರ ಪರಿಚಯ ಆಗಿದ್ದು ಹೇಗೆ ಅನ್ನೋದರ ಬಗ್ಗೆ ಕೂಡ ಸುಜಾತಾ ಭಟ್ ಮಾತನಾಡಿದ್ದಾರೆ. ಸ್ನೇಹಿತರೊಬ್ಬರಿಗೆ ಕ್ಯಾನ್ಸರ್ ಔಷಧ ಕೊಡಿಸೋ ಸಂದರ್ಭದಲ್ಲಿ ಪರಿಚಯ ಆಗಿದ್ದು ಅಂತ ಹೇಳಿ ಸುಜಾತಾ ಭಟ್ ತಿಳಿಸಿದ್ದಾರೆ. ಕ್ಯಾನ್ಸರ್ ಔಷಧಿ ಕೊಡಿಸೋಕೆ ಹೋದಾಗ ರಂಗಪ್ರಸಾದ್ ಅವರ ಪರಿಚಯ ಆಯಿತು, ಪರಿಚಯ ಸ್ನೇಹವಾಯಿತು, ಸ್ನೇಹ ಲಿವಿನ್ ಆಗಿ ಪರಿವರ್ತನೆ ಆಯಿತು ಅಂತ ಸುಜಾತಾ ಭಟ್ ಅವರೇ ಹೇಳಿಕೆ ನೀಡಿದ್ದಾರೆ. ಎಂಜಿನಿಯರ್ ಆಗಿದ್ದ ರಂಗಪ್ರಸಾದ್ ಅವರು ಅವ್ರ ಪತ್ನಿ ತೀರ್ ಹೋದ ಬಗ್ಗೆ ಕೂಡ ಸುಜಾತಾ ಭಟ್ ಅವ್ರ ಹತ್ರ ಹೇಳ್ಕೊಂಡಿದ್ರಂತೆ. ಬೆಂಗಳೂರಿನಲ್ಲಿ ಕೆಲಸ ಮಾಡುವಾಗ ರಂಗಪ್ರಸಾದ್ ಅವರು ಸಂಪರ್ಕದಲ್ಲಿದ್ರು ಅಂತ ಹೇಳಿ ರಂಗಪ್ರಸಾದ್ ಅವರ ಪರಿಚಯದ ಬಗ್ಗೆ ಸುಜಾತಾ ಭಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಂಗಪ್ರಸಾದ್ ಅವರು ಹಾಗೆ ಸುಜಾತಾ ಪರಿಚಿತರಾಗಿದ್ದು ಹೇಗೆ, ಯಾವ ವರ್ಷದಲ್ಲಿ ಈ ಸಂಬಂಧ ಸಂಪರ್ಕ ಬೆಳೀತು, ಅದಾದ ನಂತರದಲ್ಲಿ ಎಷ್ಟು ವರ್ಷಗಳ ಕಾಲ ಜೊತೆಯಲ್ಲಿದ್ರು, ಈ ಪ್ರಶ್ನೆಗೂ ಕೂಡ ಸುಜಾತಾ ಭಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ರಂಗಪ್ರಸಾದ್ ಅವರ ಪರಿಚಯ ಆಗಿದ್ದು ಹೇಗೆ ಅನ್ನೋದರ ಬಗ್ಗೆ ಕೂಡ ಸುಜಾತಾ ಭಟ್ ಮಾತನಾಡಿದ್ದಾರೆ. ಸ್ನೇಹಿತರೊಬ್ಬರಿಗೆ ಕ್ಯಾನ್ಸರ್ ಔಷಧ ಕೊಡಿಸೋ ಸಂದರ್ಭದಲ್ಲಿ ಪರಿಚಯ ಆಗಿದ್ದು ಅಂತ ಹೇಳಿ ಸುಜಾತಾ ಭಟ್ ತಿಳಿಸಿದ್ದಾರೆ. ಕ್ಯಾನ್ಸರ್ ಔಷಧಿ ಕೊಡಿಸೋಕೆ ಹೋದಾಗ ರಂಗಪ್ರಸಾದ್ ಅವರ ಪರಿಚಯ ಆಯಿತು, ಪರಿಚಯ ಸ್ನೇಹವಾಯಿತು, ಸ್ನೇಹ ಲಿವಿನ್ ಆಗಿ ಪರಿವರ್ತನೆ ಆಯಿತು ಅಂತ ಸುಜಾತಾ ಭಟ್ ಅವರೇ ಹೇಳಿಕೆ ನೀಡಿದ್ದಾರೆ. ಎಂಜಿನಿಯರ್ ಆಗಿದ್ದ ರಂಗಪ್ರಸಾದ್ ಅವರು ಅವ್ರ ಪತ್ನಿ ತೀರ್ ಹೋದ ಬಗ್ಗೆ ಕೂಡ ಸುಜಾತಾ ಭಟ್ ಅವ್ರ ಹತ್ರ ಹೇಳ್ಕೊಂಡಿದ್ರಂತೆ. ಬೆಂಗಳೂರಿನಲ್ಲಿ ಕೆಲಸ ಮಾಡುವಾಗ ರಂಗಪ್ರಸಾದ್ ಅವರು ಸಂಪರ್ಕದಲ್ಲಿದ್ರು ಅಂತ ಹೇಳಿ ರಂಗಪ್ರಸಾದ್ ಅವರ ಪರಿಚಯದ ಬಗ್ಗೆ ಸುಜಾತಾ ಭಟ್ ಪ್ರತಿಕ್ರಿಯೆ ನೀಡಿದ್ದಾರೆ.